ಬಾಚಿ ಗ್ರಾಮದಲ್ಲಿ ಮನೆಗಳ ಮೇಲೆ ಮರವೊಂದು ಬಿದ್ದುಬಿಟ್ಟಿದೆ. ಇದು ಬೆಳಗಾವಿಯ ಬಾಚಿ ಗ್ರಾಮದಲ್ಲಿ ಆಗಿರುವಂಥದ್ದು. ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಶಾಂತ ಮತ್ತು ಮೋಹನ್ ಎಂಬುವರ ಮನೆಗೆ ಈಗ ಹಾನಿಯಾಗಿದೆ. ಗೋಡೆ, ಮೇಲ್ಛಾವಣಿ ಸೇರಿದಂತೆ ಸಾಕಷ್ಟು ವಸ್ತುಗಳು ಕೂಡ ಹಾನಿಗೆ ಒಳಗಾಗಿವೆ. ಅದೃಷ್ಟವಶಾತ್ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ. ಇದರಲ್ಲಿ ಶಾಂತ ಗಾವಡೆ ಮತ್ತು ಮೋಹನ್ ಗಾವಡೆ ಅವರ ಮನೆಗಳು ಈ ರೀತಿಯಾಗಿ ಅವರ ಮೇಲ್ಛಾವಣಿಯಲ್ಲಿ ಕೂಡ ಬಿದ್ದು ಹೋಗಿದೆ. ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಸಂಭವಿಸಿರುವಂತಹ ಅನಾಹುತಗಳು. ಇನ್ನು ರಾಜ್ಯಾದ್ಯಂತ ಇದೇ ರೀತಿಯಾದಂತಹ ಒಂದಷ್ಟು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನೋಡ್ತಾ ಇದ್ವಿ ಮಳೆಯಿಂದಾಗಿ ಆಗ್ತಾ ಇರುವಂತಹ ಅನಾಹುತಗಳು. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಕಾಂಕ್ರೀಟ್ ರಸ್ತೆಯ ಒಂದು ಬದಿಗೆ ಧಕ್ಕೆಯಾಗಿದೆ, ಹಾನಿ ಉಂಟಾಗಿದೆ. ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮದಲ್ಲಿ ಆಗಿರುವಂಥದ್ದು 4 ವರ್ಷದ ಹಿಂದೆ ನಿರ್ಮಾಣವಾಗಿದ್ದಂತಹ ಕಾಂಕ್ರೀಟ್ ರಸ್ತೆ. ಆದರೆ ಮಳೆಯಿಂದಾಗಿ ರಸ್ತೆಯ ಕೆಳಭಾಗ ಒದ್ದೆಯಾಗಿ ಕುಸಿತವಾಗ್ಬಿಟ್ಟಿದೆ. ರಸ್ತೆಯಲ್ಲಿ ಸಂಚರಿಸೋದಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇದೆ. ಅಲ್ಲಿ ನೋಡಿ, ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಇದು ಕಾಂಕ್ರೀಟ್ ರಸ್ತೆ, ಏನು ಆಗೋದಿಲ್ಲ, ತುಂಬಾ ವರ್ಷಗಳ ಕಾಲ ಬಾಕಿ ಬರುತ್ತೆ ಅಂತ ಹೇಳುವಂತಹ ಒಂದು ಕಾಂಕ್ರೀಟ್ ರಸ್ತೆನೇ ಈ ರೀತಿಯಾಗಿ ಪರಿಸ್ಥಿತಿ ಆಗಿದೆ. ಇನ್ನು ಇತ್ತ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಕಳೆದ ರಾತ್ರಿ ಶೃಂಗೇರಿಯಲ್ಲಿ ಸುರಿದಿರುವಂತಹ ಭಾರೀ ಮಳೆ. ಕೆರೆಕಟ್ಟೆ ಪ್ರದೇಶಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆ. ತುಂಗಾ ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರ್ತಾ ಇದೆ. ಹಾಗಾಗಿ ಅಪಾಯದ ಅಂಚಿಗೆ ತಲುಪಿದೆ ಈಗ ತುಂಗಾ ನದಿ. ಶೃಂಗೇರಿ ಶಾರದಾಂಬೆ ತಟದಲ್ಲಿ ಹರಿಯುವಂತಹ ನದಿ ಇದು. ತುಂಗಾ ನದಿ ಬಿಟ್ಟು ಬಿಟ್ಟು ಬರ್ತಾ ಇದ್ದಂತಹ ಮಳೆ ಮಲೆನಾಡಿನಲ್ಲಿ ಈಗ ಚುರುಕು ಪಡೆದುಕೊಂಡಿದೆ. 2 ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಹೀಗೆ ಇನ್ನೂ ಕೂಡ ತೋಟಗಳೆಲ್ಲವೂ ಕೂಡ ಜಲಾವೃತವಾಗ್ಬಿಡುತ್ತೆ ಅಂತ ಹೇಳಿ ಪಾಪ ರೈತರು ಪರಿತಪಿಸ್ತಾ ಇದ್ದಾರೆ. ತುಂಗಾ ನದಿ ಇಕ್ಕೆಲಗಳಲ್ಲಿರುವಂತಹ ತೋಟಗಳು ಈಗಾಗಲೇ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ತುಂಗಾ ನದಿ ಇನ್ನೂ 2 ದಿನ ಇದೇ ರೀತಿ ಮಳೆ ಆದರೆ ನಮ್ಮ ತೋಟಗಳೆಲ್ಲವೂ ಕೂಡ ನೀರು ಪಾಲಾಗತ್ತೆ ಅನ್ನೋ ಆತಂಕದಲ್ಲಿದ್ದಾರೆ ಜನ. ಚೂರು ಟೊಪ್ಪಿ ಮತ್ತೆ ಕಾಣ್ತೇವೆ, 1 ಅಡಿ ಬಂದು ಕರೆಕ್ಟ್ ಆಗುತ್ತೆ. ಒಂದು ಕಡೆ ಮಳೆಯ ಆರ್ಭಟ ಇದ್ರೆ, ಇನ್ನೊಂದು ಕಡೆ ಬಿರುಗಾಳಿಯ ಒಂದು ರಭಸ ಕೂಡ ಉಡುಪಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಉಡುಪಿಯ ಅಮಾವಾಸ್ಯೆ ಬಯಲು ವ್ಯಾಪ್ತಿಯಲ್ಲಿ ಸಂಭವಿಸಿರುವಂತಹ ಸುಂಟ್ರಗಾಳಿ ಇದು. ಭಾರೀ ಸುಂಟ್ರಗಾಳಿಗೆ ಕಂಗಾಲಾಗ್ಬಿಟ್ಟಿದ್ದಾರೆ ರಟ್ಟಾಡಿ ಗ್ರಾಮದ ಜನ. ಸುಂಟ್ರಗಾಳಿಗೆ ಅಪಾರ ಪ್ರಮಾಣದ ಮರಗಳು, ಮನೆಗಳು ಹಾನಿಗೊಳಗಾಗಿವೆ. ಮೊದಲ ಬಾರಿಗೆ ಇಂಥ ಒಂದು ಅನುಭವ ಆಗಿರೋದು ಅಂತ ಹೇಳಿ ಗ್ರಾಮಸ್ಥರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅಮಾವಾಸ್ಯೆ ಬಯಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಟ್ಟಾಡಿ ಇದು. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿರುವಂತಹ ಅಮಾವಾಸ್ಯೆ ಬಯಲು. ಇಲ್ಲಿ ಇವತ್ತು ಬೆಳಗ್ಗೆನೇ ಬಿರುಗಾಳಿ ಎದ್ದಿದ್ರಿಂದಾಗಿ ಈ ಥರದ ಒಂದಷ್ಟು ಸಮಸ್ಯೆಗಳು ಆಗಿವೆ. ಅಲ್ಲಿರುವಂತಹ ಒಂದು ಅಡಿಕೆ ಮರಗಳು ಇದೆಲ್ಲವೂ ಕೂಡ ಧರಾಶಾಹಿ ಆಗಿರುವಂಥದ್ದನ್ನು ನೋಡ್ಬೋದು. ಒಂದು ಡ್ರೋನ್ ಶಾಟ್ ಕೂಡ ನೋಡ್ತಾ ಇದ್ರಿ ನೋಡಿ, ಇಲ್ಲಿ ಟಾಪ್ ಆ್ಯಂಗಲ್ನಲ್ಲಿ ಡ್ರೋನ್ ಶಾಟ್ ನೋಡ್ತಾ ಇದ್ರಿ. ಇದರಲ್ಲಿ ಕೆಲವೊಂದಷ್ಟು ಪಾಪ ಜಾನುವಾರುಗಳನ್ನು ಕಟ್ಟಿ ಹಾಕುವಂಥ ಒಂದು ಕೊಟ್ಟಿಗೆ, ಅದರ ಮೇಲ್ಛಾವಣಿಯಲ್ಲೂ ಕೂಡ ಹಾರು ಹೋಗಿದೆ. ಮನೆಗಳಿಗೆ ಹಾನಿಯಾಗಿದೆ. ಹಾಗೆ ಈ ಅಡಿಕೆ ತೋಟ ಇದು ಕೂಡ ಈಗ ನೆಲ ಕಚ್ಚಿರುವಂಥದ್ದು. ಜನ ಪರಿತಪಿಸ್ತಾ ಇದ್ದಾರೆ. ಅದು ಕೂಡ ಮೊದಲ ಬಾರಿಗೆ ಈ ಥರದ್ದು ಒಂದು ಇಷ್ಟು ಪ್ರಮಾಣದಲ್ಲಿ ಬಿರುಗಾಳಿ ಬೀಸಿದೆ ಅಂತ ಹೇಳಿದ್ರೆ ಜನ ಹೌಹಾರಿದ್ದಾರೆ. ಇನ್ನು ಇಲ್ಲಿನ ಕುಂದಾಪುರ ಕಮಲಶಿಲೆ ದೇಗುಲಕ್ಕೂ ಕೂಡ ನೀರು ಬಂದಿದೆ. ಕಮಲಶಿಲೆ ದೇವಾಲಯದಲ್ಲಿ ಒಂದು ರೀತಿ ನೈಸರ್ಗಿಕ ಪುಣ್ಯ ಸ್ನಾನಕ್ಕೆ ಅನುವು ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಇಲ್ಲಿ ದೇವಾಲಯದೊಳಗೆ ಕುಬ್ಜಾ ನದಿಯ ನೀರು ಬಂದಿರೋದ್ರಿಂದಾಗಿ ಈ ದೇವಿಯ ಚರಣ ಸ್ಪರ್ಶವನ್ನು ಕೂಡ ಮಾಡಿದೆ ನೀರು. ಸೊ ಹಾಗಾಗಿ ಇದೊಂದು ವಿಶೇಷ ಅಂತ ಹೇಳಿ ಅಲ್ಲಿರುವಂತಹ ಅರ್ಚಕರು ಪೂಜೆ ಪುನಸ್ಕಾರವನ್ನು ಮಾಡಿದರೆ, ಮಂಗಳಾರತಿಯನ್ನು ಮಾಡಿದರೆ. ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ. ಸೊ ದೇವಿಯ ಚರಣ ಸ್ಪರ್ಶ ಮಾಡಿರುವಂತಹ ಒಂದು ನೀರು ತುಂಬಾನೇ ವಿಶೇಷವಾದದ್ದು ಅಂತ ಹೇಳಿ ಇಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಭಕ್ತರು ಮಾಡ್ತಾ ಇದ್ದಾರೆ.